ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಚ್ ನಾಡಿನಾದ್ಯಂತ ಬೆಳ್ಳಿ ಪರದೆಯಲ್ಲಿ ಬೆಳಗೋದಕ್ಕೆ ಈಗಾಗಲೇ ಆಗಿದೆ. ಬೆಳಗ್ಗೆ ಎಲ್ಲ ಫ್ಯಾನ್ಸ್ ಸಹ ತುದಿಗಾಲಲ್ಲಿ ಈಗಾಗಲೇ ಫಸ್ಟ್ ಶೋನ ನೋಡಿದ್ದಾರೆ. ಸದ್ಯ ಒಂದಷ್ಟು ಜನ ಅಭಿಮಾನಿಗಳು ಒಂದು ಕಿಚ್ಚ ಸುದೀಪಿಯನ್ಸು ಸೇಮ್ ಡ್ರೆಸ್ ಅಲ್ಲಿ ತಮ್ಮ ಒಂದು ಅಭಿಮಾನ ಮೆರೆಯೋದಕ್ಕೆ ಬರ್ತಿದ್ದಾರೆ. ಸೊ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಹೇಗೆ ಅನ್ನಿಸ್ತಿದೆ? ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಆಡಕ್ ಆಗ್ತಾ ಇಲ್ಲ, ವೇಟ್ ಮಾಡ್ತಾ ಇದೀವಿ. ನಾವು ಆಕ್ಚುಲಿ ಫಸ್ಟ್ ಶೋಗೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನಾವು ಹೋಗಕ್ ಆಗಿಲ್ಲ. ಅದಕ್ಕೆ ಈಗ ಸೆಕೆಂಡ್ ಶೋಗೆ ಬಂದಿದ್ದೀವಿ. ತುಂಬಾ 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 ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಕಾಯ್ತಾ ಇದೀವಿ, ವೇಟಿಂಗ್. ಎಲ್ಲರೂ ವೇಟ್ ಮಾಡ್ತಿದ್ವಿ. ನಮ್ಮ ಟೀಮಲ್ಲಿ ಎಲ್ಲರೂ ಒಂದು ಮೂವಿ ಸ್ಟಾರ್ಟ್ ಆಯಿತು, ಇಲ್ಲ ಒಂದು ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ಒಂದು ತಿಂಗಳಿಂದನೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಒಂದು ತಿಂಗಳಿಂದ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲರೂ ಬರ್ತಾರೆ. ಇವ್ರು ಚೆನ್ನೈಯಿಂದ ಎಲ್ಲ ಬಂದಿದ್ದಾರೆ, ಚಿತ್ರದುರ್ಗ, ದಾವಣಗೆರೆ ಎಲ್ಲರೂ ಬಂದಿದ್ದಾರೆ. ಮತ್ತು ಇಲ್ಲಿ ಲೋಕಲಲ್ಲೂ ಇದ್ದಾರೆ. ಎಲ್ಲರೂ ಅಲ್ಲಿಂದನೂ ಬಂದು ಸೆಲೆಬ್ರೇಷನ್ಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಆ್ಯಕ್ಚುಲಿ ಮೇಯ್ನಾಗಿ ಕೈ ಜೋಡಿಸಿರೋದಂದರೆ ಅನಿಲ್ ಅವರು ಅಂತ. ಇವರು ಪೀಸ್ ಆಟೋ ಓಡಿಸ್ತಾರೆ, ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಅವರು ದೊಡ್ಡ ಅಭಿಮಾನಿ. ಅವ್ರಿಗೂ ಒಂದು ಸ್ವಲ್ಪ ಮೈ ಕೊಟ್ಬಿಟ್ಟು ಮಾತಾಡ್ತಾರೆ ಪ್ಲೀಸ್. ನನಗಂತೂ ಫಿಲಮ್ ಬಂದಿಲ್ಲ ಅನ್ನೋ ತರ ಹಬ್ಬಕ್ಕೆ ಬಂದ್ಬಿಟ್ಟಿದ್ವಿ, ಜಾಗರಣ ಮಾಡ್ತಿದೀವಿ ಅನ್ನೋ ಫೀಲ್ ಬರ್ತಿದೆ. ಕಾತುರದಿಂದ ಕಾಯ್ತಿದೀವಿ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಹೇಳಕ್ಕೂ ಆಯ್ತಿಲ್ಲ, ಮಾತು ಬರ್ತಿಲ್ಲ ಅಷ್ಟು. ತುಂಬಾ ಖುಷಿ ಆಗ್ತಾ ಇದೆ. 2 ವರ್ಷ ಆದ್ಮೇಲೆ ಮೂವಿ ಬಂದಿರೋದಕ್ಕೂ, ಅದೇ ಟೈಮ್ ಹೊಸ ವರ್ಷ ಬರ್ತಾ ಇರೋದಕ್ಕೂ ತುಂಬಾ ಖುಷಿ ಆಗಿದೆ. ಒಳ್ಳೇದಾಗ್ಲಿ ಫಿಲಮ್ಗೆ, ಸುದೀಪ್ ಸರ್ಗೆ ಒಳ್ಳೇದಾಗ್ಲಿ, ಕನ್ನಡ ಚಲನಚಿತ್ರಕ್ಕೆ ಒಳ್ಳೇದಾಗ್ಲಿ. ಬರೀ ಆ ಕಡೆ ಎಲ್ಲ ತಮಿಳ್ನಾಡವ್ರಿಗೆ ಕನ್ನಡನೇ ಗೊತ್ತಿಲ್ಲ, ನಾವು ನೋಡಿದ್ರೆ ತಮಿಳ್ನಾಡೇ ಉದಾಹರಿಸ್ತಿದೀವಿ. ಬರೀ ಆ ಭಾಷೆ ಈ ಭಾಷೆನ ಬಾಸ್ ಹೇಳಿದಾರೆ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಡಿ ಅಂತ. ಕನ್ನಡಕ್ಕೇನೆ ಕನ್ನಡ ಮೂವೀಸ್ ಥಿಯೇಟರಲ್ಲೇ ಬಂದು ನೋಡಿ, ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಎಲ್ಲ ಮಾಡಿ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ನನಗಂತೂ ಫಿಲಮ್ ಬಂದಿಲ್ಲ ಅನ್ನೋ ತರ ಹಬ್ಬಕ್ಕೆ ಬಂದ್ಬಿಟ್ಟಿದ್ವಿ, ಜಾಗರಣ ಮಾಡ್ತಿದೀವಿ ಅನ್ನೋ ಫೀಲ್ ಬರ್ತಿದೆ. ಕಾತುರದಿಂದ ಕಾಯ್ತಿದೀವಿ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಹೇಳಕ್ಕೂ ಆಯ್ತಿಲ್ಲ, ಮಾತು ಬರ್ತಿಲ್ಲ ಅಷ್ಟು. ತುಂಬಾ ಖುಷಿ ಆಗ್ತಾ ಇದೆ. 2 ವರ್ಷ ಆದ್ಮೇಲೆ ಮೂವಿ ಬಂದಿರೋದಕ್ಕೂ, ಅದೇ ಟೈಮ್ ಹೊಸ ವರ್ಷ ಬರ್ತಾ ಇರೋದಕ್ಕೂ ತುಂಬಾ ಖುಷಿ ಆಗಿದೆ. ಒಳ್ಳೇದಾಗ್ಲಿ ಫಿಲಮ್ಗೆ, ಸುದೀಪ್ ಸರ್ಗೆ ಒಳ್ಳೇದಾಗ್ಲಿ, ಕನ್ನಡ ಚಲನಚಿತ್ರಕ್ಕೆ ಒಳ್ಳೇದಾಗ್ಲಿ. ಬರೀ ಆ ಕಡೆ ಎಲ್ಲ ತಮಿಳ್ನಾಡವ್ರಿಗೆ ಕನ್ನಡನೇ ಗೊತ್ತಿಲ್ಲ, ನಾವು ನೋಡಿದ್ರೆ ತಮಿಳ್ನಾಡೇ ಉದಾಹರಿಸ್ತಿದೀವಿ. ಬರೀ ಆ ಭಾಷೆ ಈ ಭಾಷೆನ ಬಾಸ್ ಹೇಳಿದಾರೆ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಡಿ ಅಂತ. ಕನ್ನಡಕ್ಕೇನೆ ಕನ್ನಡ ಮೂವೀಸ್ ಥಿಯೇಟರಲ್ಲೇ ಬಂದು ನೋಡಿ, ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಎಲ್ಲ ಮಾಡಿ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ನಮ್ಮ ಸುದೀಪ್ ಸರ್ ಆಕ್ಟಿಂಗ್ ಬಹಳ ಚೆನ್ನಾಗಿದೆ. ಅಂಡ್ ನಾನು ಲಾಸ್ಟ್ ಅಲ್ಲಿ ಹೇಳೋದಕ್ಕಿಂತ ಫಸ್ಟ್ ಹೇಳ್ತೀನಿ, ಇದು 100 ಡೇಸ್ಗಿಂತ ಜಾಸ್ತಿ ಓಡ್ಲಿ ಅಂತ. ಬಿಕಾಸ್ ಅವ್ರ ಆಕ್ಟಿಂಗ್, ಆಕ್ಷನ್, ಡಾನ್ಸ್ ಏನ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಇವರು. ಅಂಡ್ ಮ್ಯೂಸಿಕ್ ಕೂಡ ಬಹಳ ಚೆನ್ನಾಗಿದೆ. ಅಂಡ್ ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೂಡ ಹೇಳಿದ್ದಾರೆ ಇದರಲ್ಲಿ. ಪ್ರತಿಯೊಬ್ಬರು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಸುದೀಪ್ ಸರ್ ನನ್ನ ನಿಜವಾಗ್ಲೂ ಮತ್ತೆ ಬಂದು ನೋಡಬೇಕು ಅಂತ ಅನಿಸಿದೆ. ಐ ಗೆಟ್ ಮೈ ಫ್ಯಾಮಿಲಿ ಡೆಫಿನೆಟ್ಲಿ ಟು ವಾಚ್ ದಿಸ್ ಮೂವಿ. ತುಂಬ ಪದಗಳಿಲ್ಲ ವರ್ಣಿಸೋಕ್ಕೆ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಫಾರ್ ಯುವರ್ ಎಫರ್ಟ್ ಆಲ್ಸೋ. ನೀವು ಪ್ರೆಸ್ ಅವರು, ಮೀಡಿಯಾಸ್ ಅವರೆಲ್ಲ ಬಂದಿದ್ದೀರಾ. ವಿ ವಿಶ್ ಮ್ಯಾಕ್ಸ್ ಟು ರೀಚ್ ಟು ದ ಮ್ಯಾಕ್ಸಿಮಮ್ ಲೆವೆಲ್. ಸುದೀಪ್ ಸರ್, ವಿ ಲವ್ ಯು ಸರ್. ಈ ಮೂವಿನಲ್ಲಿ ಹೀರೋ ಅವರೇ, ವಿಲನ್ ಅವರೇ. ಸೊ ಒಂದು ನೈಟಲ್ಲಿ ನಡೆಯೋದು ಒಂದು ಸ್ಟೋರಿ ಸೂಪರ್ ಆಗಿದೆ ಸರ್. ಮೂವಿ ಮಾತ್ರ ಬ್ಲಾಕ್ ಬಸ್ಟರ್ ಮೂವಿ. ಪ್ರಿಯಾ ಮೇಡಮ್ ಜೊತೆ ಕೂತ್ಕೊಂಡು ನೋಡಬೇಕಾದ್ರೆ ಅದು ಇನ್ನೂ ಥ್ರಿಲ್ ಆಗಿತ್ತು. ಸೊ ಅವನೊಂದು ಸೀನಲ್ಲೂ ಪ್ರಿಯಾ ಮೇಡಮೂ ತುಂಬ ಎಕ್ಸೈಟಾಗಿ ನೋಡ್ತಾ ಇದ್ರು, ತುಂಬ ಖುಷಿ ಆಯಿತು. ಸೂಪರ್ ಆಗಿದೆ ಸರ್. ಮ್ಯಾಕ್ಸಿಮಮ್ ಬ್ಲಾಕ್ ಬಸ್ಟರ್ ಮೂವಿ. ಇಯರ್ ಎಂಡಲ್ಲಿ ನಮಗೆ ಇಯರ್ ಸ್ಟಾರ್ಟಿಂಗೇ ಒಂದು ಗಿಫ್ಟ್ ಕೊಟ್ಬಿಟ್ರು ಸುದೀಪ್ ಸರ್ ಆಫ್ಟರ್ 2.5 years. ಸೂಪರ್ ಸರ್. ಫ್ಯಾನ್ಸ್ ಆ್ಯಕ್ಚುಲಿ ಇವಾಗ ನಾವು ಫ್ಯಾನ್ಸ್ ಏನು ಹೇಳಲ್ಲ ಸರ್, ನಾವು ನಿಮ್ಮ ಹತ್ರ ಮೈಕ್ ಇಟ್ಕೊಂಡು ನಿಮ್ಮನ್ನ ಕೇಳಬೇಕು ಹೇಗಿದೆ ಮೂವಿ ಅಂತ. ಫ್ಯಾನ್ಸ್ ಆಗಿ ನಾವು ಹೇಳೋದು ಸೂಪರ್ ಡೂಪರ್ ಆಗಿದೆ ಅಂತ. ನೀವು ನೋಡ್ತಾ ಇದ್ದೀರಾ, ನೀವು ನೋಡಿದ್ರಿ ಅನ್ಸುತ್ತೆ ಮೂವಿ. ಸೊ ನಿಮ್ಮ ಹತ್ರ ನಾವು ಕೇಳಬೇಕು ಹೇಗಿದೆ ಸರ್ ಮೂವಿ ಅಂತ. ಇಟ್ಸ್ ಅ ಬ್ಲಾಕ್ ಬಸ್ಟರ್ ಮೂವಿ ಸರ್, ಆಸಮ್ ಮೂವಿ. ಫಸ್ಟ್ ಡೇ ಫಸ್ಟ್ ಶೋ ಆಸ್ ಅ ಫ್ಯಾನ್, ಕಿರ್ಚಾಡಿ ವಿಸಿಲ್ ಹಾಕಿ ವಾಯ್ಸ್ ಹೋಗಿದೆ. ಸಡಗರ, ಸಂಭ್ರಮ, ಖುಷಿ. ಸಿನಿಮಾದಲ್ಲಿ ಒಂದು ಲೈಕ್ ನಾನು ಟೀಮ್ ಮೆಂಬರ್ ಆಗಿ ನಾನು ಆಕ್ಟ್ ಮಾಡಿರೋದ್ರಿಂದ ನಾನು ಹೇಳ್ಬಾರ್ದು, ಬಟ್ ಆಸ್ ಸುದೀಪ್ ಸರ್ ಫ್ಯಾನ್ ಇಷ್ಟು ಹೇಳ್ತಿದ್ದೀನಿ. ಮೊಮೆಂಟ್ ಟು ಎಂಜಾಯ್. ಫ್ಯಾನ್ಸ್ ಅಂತ ಒಳಗಡೆ ಸಂಭ್ರಮಿಸ್ತಿದ್ರು, ಸಡಗರ, ಅಲ್ಲೆಲ್ಲ ಡಾನ್ಸ್, ಕುಂದು ಕುಪ್ಪಲ್ಸಿ. ಇಟ್ಸ್ ಲೈಕ್ ಬ್ಯೂಟಿಫುಲ್ ಸೆಲೆಬ್ರೇಷನ್. ಸೊ ಹ್ಯಾಪಿ, ಖುಷಿಯಾಗಿದ್ದೀವಿ. ಲೈಕ್ ಹೇಳೋಕ್ಕಾಗ್ತಿಲ್ಲ, ಎಲ್ಲರೂ ತುಂಬಾ ಎಕ್ಸೈಟೆಡ್ ಇದ್ರು ನೋಡಿ, ಎಲ್ಲ ಆಕ್ಟರ್ಸ್ಗಳು ನೋಡಿ. ಆಕ್ಚುಲಿ ಇಂಥ ಅಂದ್ರೆ ಸಿನಿಮಾ ಸ್ಟೋರಿ ಶೂಟ್ ಮಾಡುವಾಗ ನಮ್ಗೊಂದು ಅಂದಾಜು ಇರುತ್ತೆ, ಡಬ್ ಮಾಡುವಾಗ ಒಂದು ಅಂದಾಜು ಇರುತ್ತೆ. ಬಟ್ ಫೈನಲ್ ವರ್ಷನ್ ಈಗಲೇ ನೋಡ್ತಿರೋದು ನಾವೆಲ್ಲರೂ. ಪ್ರೌಡ್ ಆಫ್ ಇಟ್.
ಥ್ಯಾಂಕ್ಸ್ ಟು ಸುದೀಪ್ ಸರ್, ವಿಜಯ್ ಕಾರ್ತಿಕೇಯನ್ ಸರ್, ನಮ್ಮ ಡೈರೆಕ್ಟರ್ ಆ್ಯಂಡ್ ನಾನು ಸರ್. ಸೊ ಥ್ಯಾಂಕ್ಸ್ ದಟ್ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ಸುದೀಪ್ ಸರ್ ಫ್ಯಾನ್ಸಿಗೆ ಮಾತ್ರ ಅಲ್ಲ, ಐ ಥಿಂಕ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಇಟ್ಸ್ ಅ ಬ್ಯೂಟಿಫುಲ್ ಯೂನಿವರ್ಸಲ್ ಸಿನಿಮಾ. ಎಲ್ಲರೂ ಎಂಜಾಯ್ ಮಾಡ್ತಾರೆ ಕ್ರಿಸ್ಮಸ್ಗೆ. ಪ್ರಿಯಾ ಮ್ಯಾಮು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸುದೀಪ್ ಸರ್ ಬಿಟ್ರೆ ಬೇರೆ ಯಾರು ಈ ಸಿನಿಮಾನ ಫೈನಲ್ ವರ್ಷನ್ ನೋಡಿರ್ಲಿಲ್ಲ. ಅಂದ್ರೆ ಡೈರೆಕ್ಟರ್ ಒಬ್ವಿಯಸ್ಲಿ. ನಾವು ಬೇರೆ ಆಕ್ಟರ್ಸ್ ಇರ್ಲಿ, ಪ್ರಿಯಾ ಮ್ಯಾಮ್ ಇರ್ಲಿ, ಸಾನ್ವಿ ಅವ್ರು ಇರ್ಲಿ, ಸಂಚಿತ್ ಅವ್ರು ಇರ್ಲಿ, ಯಾರು ನೋಡಿರ್ಲಿಲ್ಲ. ಸೊ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇತ್ತು, ಎಲ್ಲರೂ ಖುಷಿ ಪಟ್ಟಿದ್ರು. ಇಟ್ಸ್ ಅ ನೈಸ್ ಮೂಮೆಂಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.